ಬೆಂಗಳೂರು ಜನರ ನಿತ್ಯದ ಜೀವನ ಕೊಂಡಿಯಾಗಿರ್ತಕ್ಕಂಥ ನಮ್ಮ ಮೆಟ್ರೋದಲ್ಲಿ ಈಗ ಡ್ರೈವರ್ಲೆಸ್ ಅಂದರೆ ಚಾಲಕ ರಹಿತವಾಗಿರ್ತಕ್ಕಂಥ ರೈಲಿನ ಪರೀಕ್ಷಾರ್ಥ ಪ್ರಯೋಗ ಈಗಾಗಲೇ ನಡೀತಾ ಇದೆ. ಸದ್ಯದಲ್ಲೇ ಭಾರತದಲ್ಲೇ ನಿರ್ಮಾಣಗೊಂಡ ಇನ್ನೊಂದು ರೈಲು ಕೂಡ ಇದಕ್ಕೆ ಜಾಯಿನ್ ಆಗ್ತಾ ಇದೆ. ಹಾಗಾದರೆ ಯಾವಾಗಿಂದ ಜನಸಾಮಾನ್ಯರಿಗೆ ಪ್ರಯಾಣಕ್ಕೆ ಇದು ದೊರಕಬಹುದು, ಏನಿದರ ವಿಶೇಷಣೆ ನೋಡೋಣ ಬನ್ನಿ. ಬೆಂಗಳೂರಿಗೆ ಬಂತು ಎರಡನೇ ಡ್ರೈವರ್ಲೆಸ್ ಮೆಟ್ರೋ ರೈಲು. ಬೊಮ್ಮಸಂದ್ರ ಟು ಆರ್ವಿ ರಸ್ತೆ ತನಕ ಸಂಚರಿಸಲಿರುವ ರೈಲು. ಬೊಮ್ಮಸಂದ್ರ ಟು ಆರ್ವಿ ರಸ್ತೆವರೆಗೆ ಸಂಚರಿಸಲಿರುವ ರೈಲು. ಬೆಂಗಳೂರಿನ ಜನ ನಮ್ಮ ಮೆಟ್ರೋದಲ್ಲಿ ಚಾಲಕ ರಹಿತವಾಗಿ ಸಂಚರಿಸುವಂತಹ ರೈಲಿನಲ್ಲಿ ಓಡಾಡೋ ದಿನ ದೂರ ಇಲ್ಲ. ಈಗಾಗಲೇ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಪರೀಕ್ಷಾರ್ಥ ಸಂಚಾರ ಮಾಡ್ತಾ ಇದೆ. ಇದೇ ಹೊತ್ತಿನಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಪಶ್ಚಿಮ ಬಂಗಾಳದ ತಿತಾಗರ್ ಕಂಪನಿಯಿಂದ ಎರಡನೇ ರೈಲು ಬರಲಿದ್ದು ಈಗಾಗಲೇ ಸಿದ್ಧತೆಗಳು ಪ್ರಾರಂಭವಾಗಿದೆ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹೆಬ್ಬಗೋಡಿಯಲ್ಲಿ ಚೀನಾದಿಂದ ಆಗಮಿಸಲಿರುವಂತಹ ಅಧಿಕಾರಿಗಳ ತಂಡ ಪ್ರತಿದಿನವೂ ಪರೀಕ್ಷಾರ್ಥ ಸಂಚಾರದ ಕಾರ್ಯದಲ್ಲಿ ತೊಡಗಿದ್ದು ಇಲ್ಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ತಿಳಿಸುವ ಕೆಲಸ ಮಾಡ್ತಿದ್ದಾರೆ. ಇನ್ನು ಈಗಾಗಲೇ ಚೀನಾದಿಂದ ಬಂದಿರುವಂತಹ ರೈಲು ಫೆಬ್ರವರಿಯಲ್ಲಿ ಹೆಬ್ಬಗೋಡಿಗೆ ಬಂದಿದ್ದು ಪ್ರಾಯೋಗಿಕ ಸಂಚಾರ ಮಾಡ್ತಿದೆ. ಮೆಟ್ರೋ ವಯೋಡೆಕ್ಟ್ 33ಕ್ಕೆ ವಿದ್ಯುತ್ ಕೇಬಲ್ ಅಳವಡಿಕೆ ಮಾಡಿದ್ದು 250ಕ್ಕೆ ವಿದ್ಯುತ್ ಪ್ರವಹಿಸಿ ಪ್ರಯೋಗ ಸಂಚಾರ ಮಾಡಲಾಗ್ತಾ ಇದೆ. ಪ್ರತಿದಿನ ರೈಲು ಸಂಚರಿಸುವಂತಹ ಸಂದರ್ಭದಲ್ಲಿ ಲೋಪದೋಷಗಳನ್ನ ತಜ್ಞರ ತಂಡ ಪಟ್ಟಿ ಮಾಡಿಕೊಂಡು ಅದನ್ನ ಸರಿಪಡಿಸುವ ಕೆಲಸ ಮಾಡ್ತಾ ಇದೆ. ರೈಲಿನ ವೇಗ ಹಾಗೂ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಗಳ ನಡುವಿನ ಸಮಯ ಪರಿಶೀಲನೆಗೆ ಈಗಾಗಲೇ ಪ್ರತಿದಿನ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಪ್ರಾಯೋಗಿಕ ಸಂಚಾರ ಮುಗಿಸಿ ಇದು ಯಶಸ್ವಿ ಇದ್ದಂತೆ ವಾಣಿಜ್ಯ ಸೇವೆಯನ್ನ ಪ್ರಾರಂಭಿಸೋದಕ್ಕೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರು ಜನರಿಗೆ ಚಾಲಕರಹಿತ ನಮ್ಮ ಮೆಟ್ರೋ ಸಂಚಾರ ಮಾಡುವ ದಿನಗಳು ಸಮೀಪ ಆಗ್ತಾ ಇತ್ತು. ಅಧಿಕಾರಿಗಳು ಅಂತಿಮ ಪ್ರಕ್ರಿಯೆಗಳ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.